Hello dear students, welcome to today's class. Today we are going to discuss about the another part of predefined groups, that is subgroup. Okay, so ನಾವು previous class ಅಲ್ಲಿ predefined groups ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ predefined group ಅಲ್ಲಿ ನಮಗೆ ಎರಡು ತರ ಡಿವಿಷನ್ಸ್ ಇರುತ್ತೆ. ಫಸ್ಟ್ ಒನ್ ಏನ್ರಿ ಪ್ರೈಮರಿ ಗ್ರೂಪ್, ಸೆಕೆಂಡ್ ಒನ್ ಈಸ್ ಸಬ್ ಗ್ರೂಪ್. ಸೊ ಪ್ರೈಮರಿ ಗ್ರೂಪ್ ಮತ್ತು ಸಬ್ ಗ್ರೂಪ್ ಅಂತ ಅನ್ನೋದು ಎರಡು ಡಿವಿಷನ್ಸ್ ಇರುತ್ತೆ ಈ ಒಂದು ಪ್ರಿಡಿಫೈನ್ಡ್ ಗ್ರೂಪ್ಸಲ್ಲಿ. ಸೊ ಈ ಪ್ರಿಡಿಫೈನ್ಡ್ ಗ್ರೂಪ್ಸಲ್ಲಿ ನಮಗೆ ಎರಡು ಗ್ರೂಪ್ ಇದ್ದಾಗ ಫಸ್ಟಿಗೇನಿದೆ ಪ್ರೈಮರಿ ಗ್ರೂಪ್ ಇದೆ. ಸೊ ಪ್ರೈಮರಿ ಗ್ರೂಪ್ ಬಗ್ಗೆ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಯಾವ್ಯಾವ ಪ್ರೈಮರಿ ಗ್ರೂಪ್ಸ್ ಇದೆ, ಸೊ ಯಾವ್ಯಾವ ರಿಲೇಟೆಡ್ ನಮಗೆ ಪ್ರೈಮರಿ ಗ್ರೂಪ್ಸ್ ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಸಬ್ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ, ಲೆಟ್ ಇಸ್ ಸ್ಟಾರ್ಟ್ ದಿ ಸೆಷನ್ ನೌ. ಸೊ ವಾಟ್ ಈಸ್ ಮೀನ್ ಬೈ ಸಬ್ ಗ್ರೂಪ್? ಸಬ್ ಗ್ರೂಪ್ ಅಂದ್ರೇನು? ಸೊ ನಾವು ಪ್ರೈಮರಿ ಗ್ರೂಪ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಸಬ್ ಗ್ರೂಪ್ ಅಂತಂದ್ರೇನ್ರಿ? ಸೊ ಸಬ್ ಗ್ರೂಪ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ ಅ ಪಾರ್ಟ್ ಆಫ್ ಪ್ರೈಮರಿ ಗ್ರೂಪ್. ಸೊ ಅಂದ್ರೇನ್ರಿ, ಪ್ರೈಮರಿ ಗ್ರೂಪಿನ ಒಂದು ಪಾರ್ಟ್ ಏನ್ರಿ ಸಬ್ ಗ್ರೂಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಅನ್ನೋದೇನ್ರಿ ಪ್ರೈಮರಿ ಗ್ರೂಪ್ ಅಂತ ಅರ್ಥ. ಸೊ ಅದರ ಅಂಡರ್ ಏನು ಕಾಲೇಜಸ್ ಬರ್ತಾವಲ್ರಿ, ಎಲ್ಲ ಕಾಲೇಜಸ್ಸು, ಸೊ KUD ಅಂಡರ್ ಏನು ಬರುತ್ತಲ್ಲ ಅವೆಲ್ಲ ಕಾಲೇಜಸ್ಗೆ ನಾವೇನಂತ ಹೇಳ್ತೀವಿ, ಸಬ್ ಗ್ರೂಪ್ ಅಂತ ಹೇಳ್ತೀವಿ. ಅಂದರೆ ಮೇನ್ ಏನಿರುತ್ತೆ ಅದನ್ನು ಪ್ರೈಮರಿ ಗ್ರೂಪ್ ಅಂತೀವಿ. ಸಬ್ ಗ್ರೂಪ್ ಅಂದರೆ ಅದರ ಅಂಡರ್ ಏನು ಕೆಲಸ ಮಾಡ್ತಿರುತ್ತವಲ್ಲ, ಸೊ ಅಂದರೆ ಅದರ ಕೆಳಗಡೆ ಕೆಲಸ ಮಾಡ್ತಕ್ಕಂತಹ ಕಾಲೇಜ್ಗಳನ್ನು ಅದರ ರಿಲೇಟೆಡ್ ಕಾಲೇಜ್ಗಳನ್ನು ನಾವೇನಂತ ಹೇಳ್ತೀವಿ, ಸಬ್ ಗ್ರೂಪ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಇವಾಗ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ BCom 1, BCom 3, BCom 5 ಈ ಥರ ಇರುತ್ತೆ ತಾನೆ. ಸೊ ಇವೇನ್ರಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅನ್ನೋದು ಪ್ರೈಮರಿ ಗ್ರೂಪ್. ಅದೇ ಏನಪ್ಪ, ಈ ಒಂದು BCom 1, BCom 2, BCom 3, BCom 5 ಏನಿದೆಯಲ್ಲ ಇವೆಲ್ಲ ಏನ್ರಿ ಸಬ್ ಗ್ರೂಪ್ ಆಫ್ ದಿ ಕಾಮರ್ಸ್ ಡಿಪಾರ್ಟ್ಮೆಂಟ್. ಸೊ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಇವೆಲ್ಲ ಇರಲೇಬೇಕು ತಾನೆ ಸಬ್ ಗ್ರೂಪ್ಸು. ಸೊ ಅದೇ ಥರ ದಿಸ್ ಈಸ್ ಅ ಪಾರ್ಟ್ ಆಫ್ ಪ್ರೈಮರಿ ಗ್ರೂಪ್. ಸಬ್ ಗ್ರೂಪ್ಸ್ ಅಂದ್ರೆ ಏನ್ರಿ ಪ್ರೈಮರಿ ಪಾರ್ಟ್ ರಿಲೇಟೆಡೇ ಹೊಂದಿರುತ್ತೆ. ಅಂದರೆ ಇನ್ಹೆರಿಟೆನ್ಸ್, ಅಂದರೆ ನಮಗೆ ಸಬ್ ಗ್ರೂಪ್ ಎದಕ್ಕೆ ಯೂಸ್ ಆಗುತ್ತೆ? ಸಬ್ ಗ್ರೂಪ್ ಅಂತಂದರೆ ಈ ಒಂದು ಪ್ರೈಮರಿ ಪಾರ್ಟಲ್ಲಿರ್ತಕ್ಕಂತಹ ಒಂದು ಭಾಗವನ್ನು ನಾವೇನಂತ ಹೇಳ್ತೀವಿ, ಸಬ್ ಗ್ರೂಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 13 ಗ್ರೂಪ್ಸ್. ಸೊ ಈ ಒಂದು ಸಬ್ ಗ್ರೂಪಲ್ಲಿ ಎಷ್ಟು ಗ್ರೂಪ್ಸ್ ಇರುತ್ತೆ? ನಮಗೆ 13 ಗ್ರೂಪ್ಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಆ 13 ಗ್ರೂಪ್ಸ್ ಯಾವುವು? ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. See here, this is what? This is the list of subgroup in Tally. So sundry creditors and secured loans, bank accounts, stock in hand, deposits, cash in hand, duties and taxes, bank OD accounts, loan and advance assets, unsecured loans, provisions, reserves and surplus, and sundry debtors. So these are all 13 groups are these are called what? ಸಬ್ ಗ್ರೂಪ್ಸ್. ಸೊ ಇವೆಲ್ಲ 13 ಗ್ರೂಪ್ಸನ್ನು ನಾವೇನಂತ ಹೇಳ್ತೀವಿ, ಸಬ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಸಬ್ ಗ್ರೂಪ್ಸ್ ಅಂತ ಹೇಳ್ತಾರೆ. ಸೊ ಇವಾಗ ಮೇನ್ ಗ್ರೂಪ್ ಪ್ರೈಮರಿ ಗ್ರೂಪ್ಸ್ ಏನಿರುತ್ತಲ್ಲ, ಸೊ ಅದ್ರ ಅಂಡರಲ್ಲಿ ಏನಿರುತ್ತೆ, ಈ ಒಂದು ಸಬ್ ಗ್ರೂಪ್ಸ್ ಇರುತ್ತೆ. ಸೊ ಈ ಸಬ್ ಗ್ರೂಪ್ನ ನಾವು ಯೂಸ್ ಮಾಡಿಕೊಂಡು ಸಹ ನಾವೇನು ಮಾಡ್ಬೋದು ರೀ, ಗ್ರೂಪ್ಸ್ನ ನಾವು ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಸಿಂಡ್ರಿ ಕ್ರಿಯೇಟರ್ಸ್ ಅಂತಂದ್ರೇನು, ಸೊ ಕ್ರೆಡಿಟರ್ಸ್ ಅಂದ್ರೇನು, ಸ್ಟಾಕ್ ಇನ್ ಹ್ಯಾಂಡ್ ಅಂದ್ರೇನು, ಸೊ ಸಿಂಡ್ರಿ ಡೆಬ್ಟರ್ಸ್ ಅಂದ್ರೇನು, ಸೊ ಇದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಏನಿದೆ, ಸಿಂಡ್ರಿ ಕ್ರೆಡಿಟರ್ಸ್. Sundry creditors is nothing but what? A person who gives goods or services to the business in credit or doesn't receive the payment immediately from the business and it is liable to receive the payment from the business in future is called sundry creditors. So sundry creditors is nothing but ಅಂದ್ರೆ sundry creditor ಅಂತಂದ್ರೇನು? A person who gives goods or services to the business in credit or doesn't receive a payment immediately from the business. ಸೊ ಗೂಡ್ಸ್ ಅಥವಾ ಏನಾದರೂ ಒಂದಿಷ್ಟು ಸರ್ವೀಸಸ್ನ ನಾವು ಬಿಸ್ನೆಸ್ಗೆ ಅಂದರೆ ಒಂದು ಪರ್ಸನ್ ಬಿಸ್ನೆಸ್ ಜೊತೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ, ಒಂದು ಪರ್ಸನ್ ಏನಾದರೂ ಒಂದು ಪರ್ಟಿಕ್ಯುಲರ್ ಪರ್ಸನ್ ಬಿಸ್ನೆಸ್ ಜೊತೆ ನಮಗೆ ಅಂದರೆ ಒಂದು ಪರ್ಟಿಕ್ಯುಲರ್ ಕಂಪನಿ ಜೊತೆ ಟ್ರಾನ್ಸಾಕ್ಷನ್ಸ್ ಇಟ್ಕೊಂಡ್ರೆ ಅವಾಗ ಏನು ಮಾಡ್ತಾರೆ, ಗೂಡ್ಸ್ ಆರ್ ಸರ್ವೀಸಸ್ನ ಒಂದು ಪರ್ಸನ್ ಅದಕ್ಕೆ ಕಳಿಸ್ತಾನೆ. ಕಳಿಸಿದ ತಕ್ಷಣ ಒಂದು ರೆಸಿಪ್ಟನ್ನು ಅವ್ರು ತೊಗೊಳ್ಳೋದಿಲ್ಲ. ಅಂದರೆ ಡಸ್ ನಾಟ್ ರಿಸೀವ್ ದ ಪೇಮೆಂಟ್ ಇಮಿಡಿಯೇಟ್ಲಿ ಫ್ರಮ್ ದ ಬಿಸ್ನೆಸ್. ಸೊ ಬಿಸ್ನೆಸ್ ಕಡೆಯಿಂದ ನಮ್ಗೆ ಯಾವುದೇ ಒಂದು ರೆಸಿಪ್ಟನ್ನ ತೊಗೊಂಡಿರಲ್ಲ. ಸೊ ಇಷ್ಟು ಕಳಿಸಿದ್ದೀವಿ, ಸೊ ನೀವು ಕಳಿಸಿದ್ದೀವಿ ಮುಟ್ಟಿದೆ ಅನ್ನೋ ಒಂದು ಪ್ರೂಫ್ ಕೊಡ್ರಿ, ಅಥವಾ ನಾವು ಇಷ್ಟು ಕಳಿಸಿದ್ದೀವಿ ಸೊ ನಿಮ್ಮ ಕಡೆಯಿಂದ ನಮ್ಮ ಕಡೆ ಮುಟ್ಟಿದೆ ಅನ್ನಲಿಕ್ಕೆ ನೀವು
ನೀವು ಇಷ್ಟು ರೆಸಿಪ್ಟ್ ಕೊಡ್ರಿ ಅಂತ ಅದನ್ನ ಇಮಿಡಿಯೇಟ್ ಆಗಿ ಇಸ್ಕೊಂಡಿರೋದಿಲ್ಲ. ಸೊ ಆ್ಯಂಡ್ ದಟ್ ಈಸ್ ಲೈಬಲ್ ಟು ರಿಸೀವ್ ದ ಪೇಮೆಂಟ್ ಫ್ರಮ್ ದ ಬಿಸ್ನೆಸ್ ಇನ್ ಫ್ಯೂಚರ್. ಅಂದರೆ ಆಮೇಲೆ ಇಸ್ಕೊಂಡ್ರಾಯ್ತು, ಸೊ ಇಷ್ಟಂತರೂ ಕಳಿಸಿದ್ದೀವಿ, ಸೊ ಈ ಒಂದು ಇಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಈ ಒಂದು ಕಂಪನಿಗೆ ನಾವು ಪರ್ಟಿಕ್ಯುಲರ್ ಪ್ಲೇಸಿಗೆ ಈ ಡೇಟಿಗೆ ನಾವು ಕಳಿಸಿದ್ದೀವಿ ಅಂತ ಇವ್ರ ಹತ್ರ ಒಂದು ಪರ್ಸನ್ ಹತ್ರ ಒಂದು ಡೇಟ್ ಇರುತ್ತೆ. ಬಟ್ ಕಂಪನಿ ಕಡೆಯಿಂದ ಇವತ್ತೇ ಈ ಒಂದು ಬಿಸ್ನೆಸ್ಗೆ ನಮಗೆ ಇಷ್ಟೇ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ತೊಗೊಂಡಿದ್ದೀವಿ ಅನ್ನೋದು ಯಾವುದೇ ಒಂದು ಒಂದು ರೆಸಿಪ್ಟನ್ನು ಆ ಒಂದು ಪರ್ಟಿಕ್ಯುಲರ್ ಏನು ಕಳಿಸಿರ್ತಾರಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸನ್ನು, ಸೊ ಆ ಪರ್ಸನ್ಗೆ ಯಾವುದೇ ರೆಸಿಪ್ಟನ್ನು ನೀಡಿರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಫ್ಯೂಚರಲ್ಲಿ ಇಸ್ಕೊಂಡ್ರಾಯ್ತು ಅನ್ನೋದನ್ನ ಏನು ಹೇಳ್ತೀವೋ ಅದನ್ನು ನಾವೇನಂತ ಹೇಳ್ತೀವಿ, ಸಿಂಡ್ರಿ ಕ್ರಿಯೇಟರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಸಿಂಡ್ರಿ ಕ್ರಿಯೇಟರ್ಸ್. ಸೊ ನೆಕ್ಸ್ಟ್ ಸಬ್ ಗ್ರೂಪ್ ಈಸ್ ವಾಟ್? ಸ್ಟಾಕ್ ಇನ್ ಹ್ಯಾಂಡ್. ಸ್ಟಾಕ್ ಇನ್ ಹ್ಯಾಂಡ್ ಅಂತಂದ್ರೇನು? ದಿಸ್ ಇಸ್ ಅ ಸಬ್ ಗ್ರೂಪ್ ಅಂಡರ್ ಕರೆಂಟ್ ಅಸೆಟ್ಸ್. When the user company maintains both accounts and inventory, then there is no need to create stock account under this group. The system automatically displays opening, closing stock values basing on the stock details entered while recording purchase and sales transactions in the trading account and balance sheet. So what is that? Stock in hand ಅಂತಂದ್ರೆ ಏನು ಗೊತ್ತಾ? ಸೊ ದಿಸ್ ಇಸ್ ಅ ಸಬ್ ಗ್ರೂಪ್ ಆಫ್ ಅಂಡರ್ ದಿ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಏನಿರುತ್ತಲ್ಲ ಅದರ ಸಬ್ ಗ್ರೂಪ್ ಏನ್ರಿ ಈ ಒಂದು ಸ್ಟಾಕ್ ಇನ್ ಹ್ಯಾಂಡ್ ಅಂತ ಇರುತ್ತೆ. ಸೊ ಸ್ಟಾಕ್ ಇನ್ ಹ್ಯಾಂಡ್ ಅಂತಂದ್ರೆ ಏನು? ವೆನ್ ದ ಯೂಸರ್ ಕಂಪನಿ ಮೇಂಟೈನ್ಸ್ ಬೋತ್ ಅಕೌಂಟ್ಸ್ ಆ್ಯಂಡ್ ಇನ್ವೆಂಟ್ರಿ, ಅಂದರೆ ಸ್ಟಾಕ್ ಎಷ್ಟು ಬಂದಿದೆ ಅನ್ನೋದ್ರ ಜೊತೆಗಡೆ ಈ ಒಂದು ಅಕೌಂಟ್ಸ್, ಅದಕ್ಕೆ ಎಷ್ಟು ಬಿಲ್ ಆಯಿತು ಅನ್ನೋದನ್ನ ಅಕೌಂಟೆನ್ಸಿ ಮೇಂಟೈನ್ ಮಾಡೋದ್ರ ಜೊತೆಗೆ ಮತ್ತು ಸ್ಟಾಕನ್ನು ಏನು ಎರಡನ್ನೂ ಮೇಂಟೈನ್ ಮಾಡ್ತಿರ್ತಾನಲ್ಲ ಯೂಸರ್. ಸೊ see here, when the user company maintains both accounts and inventory, then there is no need to create stock ಅಕೌಂಟ್ ಅಂಡರ್ ದಿಸ್ ಗ್ರೂಪ್. ದ ಸಿಸ್ಟಮ್ ಆಟೋಮೆಟಿಕ್ಲಿ ಡಿಸ್ಪ್ಲೇಸ್, ಅಂದರೆ ಅಲ್ಲಿಗೆ ಒಂದು ಅಕೌಂಟ್, ಈ ಒಂದು ಅಕೌಂಟಲ್ಲಿ ನಮಗೆ ಒಂದು ಯೂಸರ್ ಏನು ಮಾಡ್ತಿರ್ತಾನೆ, ಅಕೌಂಟ್ ಮತ್ತು ಇನ್ವೆಂಟ್ರಿನ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಆವಾಗ ಅವನು ಸಪ್ರೇಟಾಗಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡೋದಾಗಲಿ, ಸೊ ನೋ ನೀಡ್ ಟು ಕ್ರಿಯೇಟ್ ಅ ಸ್ಟಾಕ್ ಅಕೌಂಟ್ ಅಂಡರ್ ದಿಸ್ ಗ್ರೂಪ್. ಅಂದರೆ ಆ ಒಂದು ಕ್ರಿಯೇಟಲ್ಲಿ ನಾವು ಮತ್ತೆ ಹೊಸದಾಗಿ ನಾವು ಒಂದು ಅಕೌಂಟ್ ಸೆಕ್ಷನ್ನ ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ದ ಸಿಸ್ಟಮ್ ಆಟೋಮೆಟಿಕ್ಲಿ ಡಿಸ್ಪ್ಲೇಸ್, ಅಂದರೆ ಆ ಸಿಸ್ಟಮೇ ತೋರಿಸ್ಬರುತ್ತೆ. ಅಂತಂದರೆ ಹೇಗೆ ಓಪನಿಂಗ್ ಆಗಿರ್ಬೋದು, ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಸ್ ಆಗಿರ್ಬೋದು, ಸೊ ಅದೆಲ್ಲ ತೋರಿಸುತ್ತೆ. ಸೊ ಅದನ್ನು ನಮಗೆ ರೀ ಎಂಟ್ರಿ ಮಾಡೋದಷ್ಟೇ ನಮಗೆ ನೆಸೆಸಿಟಿ ಇರುತ್ತೆ. ಸೊ ದಿಸ್ ಈಸ್ ದಿ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಟ್ರಾನ್ಸಾಕ್ಷನ್ಸ್ ಎಲ್ಲ ಎಲ್ಲಿ ಸೇವ್ ಇರುತ್ತೆ ನಮಗೆ? ಟ್ರೇಡಿಂಗ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಸೇವ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ದ ವಾಟ್? ಸ್ಟಾಕ್ ಇನ್ ಹ್ಯಾಂಡ್. ನೆಕ್ಸ್ಟ್ ಸಬ್ ಗ್ರೂಪ್ ಯಾವುದ್ರಿ? ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. ದಿಸ್ ಇಸ್ ಅ ಸಬ್ ಗ್ರೂಪ್ ಅಂಡರ್ ದಿ ಕರೆಂಟ್ ಲಿಯಾಬಿಲಿಟೀಸ್. ಕ್ರಿಯೇಟ್ ಆಲ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಕೌಂಟ್ಸ್ ದೇರ್ ಆರ್ ಕಲೆಕ್ಟೆಡ್ ಫ್ರಮ್ ದ ಕಸ್ಟಮರ್ಸ್ ಆ್ಯಂಡ್ ಪೇಯಬಲ್ ಟು ವೇರಿಯಸ್ ಗೌರ್ಮೆಂಟ್ ಅಂಡರ್ ದಿಸ್ ಗ್ರೂಪ್. ಸೊ ವಾಟ್ ಇಸ್ ದ್ಯಾಟ್? ದಿಸ್ ಈಸ್ ದ ಸಬ್ ಗ್ರೂಪ್ ಅಂಡರ್ ದಿ ಕರೆಂಟ್ ಲಿಯಾಬಿಲಿಟೀಸ್. ಕರೆಂಟ್ ಲಿಯಾಬಿಲಿಟೀಸ್ ಅಂತ ಏನದು ಪ್ರೈಮರಿ ಗ್ರೂಪ್ ಇತ್ತಲ್ಲ, ಸೊ ಅದರಲ್ಲಿ ಸಬ್ ಗ್ರೂಪ್ ಏನಿದೆ ರೀ? ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಬರುತ್ತೆ. ಸೊ ಇಟ್ ಕ್ರಿಯೇಟ್ಸ್ ಆಲ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಕೌಂಟ್ಸ್ ದಟ್ ಆರ್ ಕಲೆಕ್ಟೆಡ್ ಫ್ರಮ್ ದ ಕಸ್ಟಮರ್ಸ್ ಕಡೆಯಿಂದ ಕಲೆಕ್ಟ್ ಮಾಡಿರ್ತಕ್ಕಂತಹ ಎಲ್ಲ ಒಂದು ಡ್ಯೂಟೀಸ್, ಟ್ಯಾಕ್ಸಸ್ ಅಕೌಂಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕಲೆಕ್ಟ್ ಮಾಡುತ್ತೆ. ಆ್ಯಂಡ್ ಪೇಯಬಲ್ ಟು ವೇರಿಯಸ್ ಗೌರ್ಮೆಂಟ್ ಅಂಡರ್ ದಿಸ್ ಗ್ರೂಪ್. ಸೊ ಅದನ್ನೆಲ್ಲಿ ಪೇ ಮಾಡುತ್ತೆ ಅಂದರೆ ಎಲ್ಲಿ ನಮಗೆ ಒಂದು ಪ್ರೊವೈಡ್ ಮಾಡುತ್ತೆ, ಅದು ಈ ಒಂದು ಕಲೆಕ್ಟ್ ಮಾಡಿರ್ತಕ್ಕಂತಹ ಡಾಕ್ಯುಮೆಂಟ್ನ ನಾವು ಈ ಒಂದು ಯಾವ ಒಂದು ಸಬ್ ಗ್ರೂಪ್, ಅಂದರೆ ಯಾವ ಒಂದು ಪ್ರೈಮರಿ ಗ್ರೂಪ್ ಅಂಡರ್ ಇರುತ್ತಲ್ಲ ಈ ಒಂದು ಸಬ್ ಗ್ರೂಪ್, ಅಂದರೆ ಯಾವ ಕರೆಂಟ್ ಲಿಯಾಬಿಲಿಟೀಸ್ ಅನ್ನೋ ಒಂದು ಗ್ರೂಪಲ್ಲಿ, ಪ್ರೈಮರಿ ಗ್ರೂಪಲ್ಲಿ ಅದರ ಸಬ್ ಗ್ರೂಪ್ ಯಾವುದ್ರಿ? ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಇರುತ್ತೆ. ಸೊ ಅದನ್ನೇ ನಾವೇನಂತ ಹೇಳ್ತೀವಿ ರೀ? ಈ ಒಂದು ವೇರಿಯಸ್ ಡ್ಯೂಟೀಸ್ ಟ್ಯಾಕ್ಸಸ್ ಅಕೌಂಟ್ಸ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಆ ಒಂದು ಗ್ರೂಪ್, ಅಂದರೆ ಆ ಒಂದು ಕರೆಂಟ್ ಲಿಯಾಬಿಲಿಟೀಸ್ ಪ್ರೈಮರಿ ಗ್ರೂಪ್ ಕೆಳಗಡೆ ಈ ಒಂದು ಕಲೆಕ್ಟ್ ಮಾಡಿರ್ತಕ್ಕಂತಹ ಡಾಕ್ಯುಮೆಂಟ್ನೆಲ್ಲ ನಾವು ಸಬ್ಮಿಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸೇಲ್ ಟ್ಯಾಕ್ಸ್ ಕಲೆಕ್ಷನ್ಸ್, ಪೇಯಬಲ್ ಅಕೌಂಟ್, ಎಕ್ಸೈಸ್ ಡ್ಯೂಟಿ, ಪೇಯಬಲ್ ಅಕೌಂಟ್ ಎಟ್ಸೆಟ್ರಾ. ಸೊ ಇದೆಲ್ಲವನ್ನ ಅಂದರೆ ಸೇಲ್ಸ್ ಟ್ಯಾಕ್ಸ್ ಕಲೆಕ್ಷನ್ಸ್, ಎಷ್ಟು ಕಲೆಕ್ಷನ್ ಆಯಿತು ಏನಿಲ್ಲ. ಸೊ ಕರೆಂಟ್ ಲಿಯಾಬಿಲಿಟೀಸ್ ಅಂದ್ರೆ ಏನ್ರಿ? ಸೊ ಈ ಕರೆಂಟ್ ಸಿಚುವೇಷನಲ್ಲಿ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಎಲ್ಲವನ್ನು ಒದಗಿಸುವಂಥದ್ದನ್ನು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸನ್ನು ಮಾಡುತ್ತೆ. ಅಂದರೆ ಇವೆಲ್ಲವನ್ನು ಒಂದು ಸೈಡ್ ಕಲೆಕ್ಟ್ ಮಾಡುತ್ತೆ ಕಸ್ಟಮರ್ಸ್ ಕಡೆಯಿಂದ. ಎಲ್ಲ ಕಲೆಕ್ಟ್ ಮಾಡಿದಾಗ ನಮಗೆ ಈ ಒಂದು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, ಈ ಒಂದು ಕರೆಂಟ್ ಲಿಯಾಬಿಲಿಟೀಸ್ ಅಂಡರ್, ಅಂದರೆ ಈ ಕರೆಂಟ್ ಲಿಯಾಬಿಲಿಟೀಸ್ ಪ್ರೈಮರಿ ಗ್ರೂಪ್ ಕೆಳಗಡೆ ಕೆಲಸ ಮಾಡತಕ್ಕಂತಹ ಈ ಒಂದು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಈ ಒಂದು ಕೆಲಸವನ್ನು ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸಬ್ ಗ್ರೂಪ್ ಯಾವುದ್ರಿ? ಅನ್ಸೆಕ್ಯೂರ್ಡ್ ಲೋನ್ಸ್. ಸೊ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ಏನ್ರಿ? ದಿಸ್ ಇಸ್ ಅ ಸಬ್ ಗ್ರೂಪ್ ಅಂಡರ್ ಲೋನ್ liabilities. So loans is nothing but it is a primary group of
ಅನ್ಸೆಕ್ಯೂರ್ಡ್. ಸೊ ಪ್ರೈಮರಿ ಗ್ರೂಪ್ ಆಫ್ ಲೋನ್ಸ್ ಆರ್ ಲಿಯಾಬಿಲಿಟೀಸ್. ಸೊ ನಾವು ಪ್ರೈಮರಿ ಗ್ರೂಪ್ ಡಿಸ್ಕಷನ್ ಮಾಡಬೇಕಾದ್ರೆ ಲೋನ್ಸ್ ಮತ್ತು ಲಿಯಾಬಿಲಿಟೀಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದರ ಅಂಡರ್ ಬರುವಂತಹ, ಅದರ ಕೆಳಗಡೆ ಬರುವಂತಹ ಗ್ರೂಪ್ ಯಾವುದ್ರಿ? ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಅರ್ಥ. ಸೊ ಕ್ರಿಯೇಟ್ ಆಲ್ ಲೋನ್ಸ್ ಅಕೌಂಟ್ಸ್ ಬಾರೋಡ್ ಬೈ ದಿ ಕಂಪನಿ ವಿದೌಟ್ ಎನಿ ಸೆಕ್ಯೂರಿಟಿ ಅಂಡರ್ ದಿಸ್ ಗ್ರೂಪ್. ಫಾರ್ ಎಕ್ಸಾಂಪಲ್, ಲೋನ್ ಫ್ರಮ್ ಅ ಫ್ರೆಂಡ್ ಆರ್ ಅ ಫಾದರ್. ಸೊ ಲೋನ್ನ ನಾವು ಅಪರಿಚಿತರೊಂದಿಗೆ ಅಥವಾ ಅವ್ರಿಗೇನಾದರೂ ಕೊಡಬೇಕಾದ್ರೆ ನಾವೇನು ಮಾಡ್ತೀವಿ ರೀ, ಎಲ್ಲ ಸೆಕ್ಯೂರಿಟಿಗಳನ್ನು ತಗೊಂಡು ನಾವು ಲೋನ್ನ ಕೊಡ್ತೀವಿ. ಅಂದರೆ ಅವ್ರಿಗೆ ಯಾವುದೇ ಒಂದು ನಮಗೆ ಬಿಲೀವ್ ಇರೋದಿಲ್ಲ, ಅಥವಾ ನಮಗೆ ಟ್ರಾನ್ಸಾಕ್ಷನಲ್ಲಿ ಅವ್ರಿಗೊಂದು ಏನಾದರೂ ನಮಗೆ ಪರ್ಮನೆಂಟ್ ಏನಾದರೂ ನಮಗೆ ಒಂದು ಐಡೆಂಟಿಟಿ ಇರಬೇಕು. ಆ ಥರ ಇದ್ದಾಗ ಮಾತ್ರ ನಾವು ಲೋನ್ ಕೊಡ್ತೀವಿ, ವಿತ್ ಸೆಕ್ಯೂರ್ಡ್ ನಾವು ಲೋನ್ ಕೊಡ್ತೀವಿ. ಬಟ್ ಯಾವಾಗ ನಾವು ಒಂದು ಫ್ರೆಂಡ್ಗೆ ಅಥವಾ ನಮಗೆ ಒಂದು ಫಾದರ್ಗೆ ಕೊಡಬೇಕಾದ್ರೆ, ಅಥವಾ ನಮಗೆ ಅತಿ ಆಪತ್ ಬಾಂಧವರಿಗೆ ಏನಾದರೂ ಕೊಡಬೇಕಾದ್ರೆ, ಅಥವಾ ನಮಗೆ ಬಹಳ ಹತ್ತಿರವಾದಂಥವ್ರಿಗೆ ನಾವೇನಾದರೂ ಲೋನ್ ಕೊಡಬೇಕಾದ್ರೆ ನಮಗೆ ಈ ಒಂದು ಸೆಕ್ಯೂರಿಟಿ ಅವಶ್ಯಕತೆ ಇರೋದಿಲ್ಲ. ಸೊ ಅವ್ರನ್ನ ನಾವು ಬಿಲೀವ್ ಮಾಡಿರ್ತೀವಿ, ಅಥವಾ ಅವ್ರು ಕೊಡ್ತಾರೆ ಅಂತ ಅವ್ರು ಕೊಡದೇ ಇದ್ರೂ ಸಹ ನಾವು ಮೇಂಟೈನ್ ಮಾಡ್ಕೊಂಡು ಹೋಗುವಷ್ಟು ಕೆಪಾಸಿಟಿ ನಮಗಿರುತ್ತೆ. ಸೊ ಆದ್ದರಿಂದ ಇವನ್ನೆಲ್ಲ ನಾವೇನಂತ ಹೇಳ್ತೀವಿ ಇಂಥವೆಲ್ಲ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಹೇಳ್ತೀವಿ ಇದಕ್ಕೆಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಸಬ್ ಗ್ರೂಪ್ ಯಾವುದ್ರಿ? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ದಿಸ್ ಇಸ್ ಅ ಸಬ್ ಗ್ರೂಪ್ ಅಂಡರ್ ಕ್ಯಾಪಿಟಲ್ ಅಕೌಂಟ್. ಸೊ ನಾವು ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಲ್ಲ, ಸೊ ಅದ್ರ ಕೆಳಗಡೆ ಬರ್ತಕ್ಕಂತಹ ಸಬ್ ಗ್ರೂಪ್ ಯಾವುದ್ರಿ? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಓಕೆನಾ? ಸೊ ಇಟ್ ಹ್ಯಾಸ್ ಅನ್ ಅಲಿಯಾಸ್ ನೇಮ್ ಕಾಲ್ಡ್ ರಿಟೇನ್ಡ್ earnings. So that is, create all reserves accounts set aside from profits for future development of business under this group. For example, general reserve specific like generator reserve. So general reserve and generator reserves, these are the examples of what? Reserves and surplus. So reserves and surplus ಅಂದ್ರೆ ಏನ್ರಿ? So reserve, as the name itself says that reserve something. ಸೊ ದಿಸ್ ಇಸ್ ದ ಸಬ್ ಗ್ರೂಪ್ ಅಂಡರ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟಲ್ಲಿ ಬರ್ತಕ್ಕಂತಹ ಕೆಳಗಡೆ ಸಬ್ ಗ್ರೂಪ್ ಯಾವುದ್ರಿ? ಈ ಒಂದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಹೇಳ್ತಾರೆ. ಸೊ ಇಟ್ ಹ್ಯಾಸ್ ಅನ್ ಅಲಿಯಾಸ್ ನೇಮ್ ಕಾಲ್ಡ್ ರಿಟೇನ್ಡ್ ಅರ್ನಿಂಗ್ಸ್. ಸೊ ಅಲಿಯಾಸ್ ನೇಮ್ ಅಂತಂದರೆ ಇದಕ್ಕೂ ಇನ್ನೊಂದು ಹೆಸರು ಏನು ಅಂತ ಅರ್ಥ. ಇದಕ್ಕೆ ಇನ್ನೊಂದು ಹೆಸರು ಕರಿತೀವಿ ಅಂತಂದರೆ ಅನದರ್ ನೇಮ್ ಆಫ್ ಕ್ಯಾಪಿಟಲ್ ಅಕೌಂಟ್, ಅನದರ್ ನೇಮ್ ಆಫ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇಸ್ ಕಾಲ್ಡ್ ಆಸ್ ವಾಟ್? retained earnings. Okay, so create all reserves accounts set aside from profits for future development of business under this group. So what is that? So ಏನಾದರೂ ಪ್ರಾಫಿಟ್ಸ್ ಇದ್ದರೆ, ಸೊ ರಿಸರ್ವ್ಸ್ ಅಕೌಂಟ್ ಸೆಟ್ ಇದ್ದರೆ, ಸೊ ಅವೆಲ್ಲವನ್ನ ಈ ಕ್ಯಾಪಿಟಲ್ ಅಕೌಂಟ್ ಒಳಗಡೆ ನಾವು ಸಬ್ಮಿಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಏನ್ರಿ? ಈ ಒಂದು ಜನರಲ್ ರಿಸರ್ವ್ ಸ್ಪೆಸಿಫಿಕ್ ಆಗಿರ್ಬೋದು, ಸ್ಪೆಸಿಫಿಕ್ ಲೈಕ್ ಜನರೇಟರ್ ರಿಸರ್ವ್ಸ್ ಆಗಿರ್ಬೋದು. ಸೊ ಇವೆಲ್ಲವೇನ್ರಿ ಇದಕ್ಕೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗೆ ಎಕ್ಸಾಂಪಲ್ಸು. ಓಕೆನಾ? ನೆಕ್ಸ್ಟ್ ಏನ್ರಿ? ಸೆಕ್ಯೂರ್ಡ್ ಲೋನ್ಸ್. ಸೆಕ್ಯೂರ್ಡ್ ಲೋನ್ಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಅ ಗ್ರೂಪ್ ಅಂಡರ್ ಲೋನ್ಸ್ ಲಿಯಾಬಿಲಿಟೀಸ್. ಅಂದರೆ ಈ ಒಂದು ಲೋನ್ಸ್ ಕೆಳಗಡೆ ನಮಗೆ ಲಿಯಾಬಿಲಿಟೀಸ್ ಕೆಳಗಡೆ ಏನು ಬರುತ್ತೆ ರೀ? ಈ ಒಂದು ಸೆಕ್ಯೂರ್ಡ್ ಲೋನ್ಸ್ ಮತ್ತು ಅನ್ಸೆಕ್ಯೂರ್ಡ್ ಲೋನ್ಸ್ ಎರಡೂ ಬರುತ್ತೆ. ಸೊ ನಾವು ಅನ್ಸೆಕ್ಯೂರ್ಡ್ ಲೋನ್ಸ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡ್ವಿ. ಸೊ ಈ ಸೆಕ್ಯೂರ್ಡ್ ಲೋನ್ಸ್ ಅಂತಂದ್ರೇನು? ಕ್ರಿಯೇಟ್ ಆಲ್ ಲೋನ್ ಅಕೌಂಟ್ಸ್ ಬಾರೋಡ್ ಬೈ ದ ಕಂಪನಿ ಅಗೇನ್ಸ್ಟ್ ಪ್ರೈಮರಿ ಆರ್ collectoral, so or both types of securities under this group. So what is that? This is a subgroup under loans. Create all loan accounts borrowed by the company against primary or collateral or both types of securities under these groups. For example, term loan from SBI, term loan from SFC, truck loan from Apple Finance Corporation. So these are the examples of what? Secured loans. So ನೋಡ್ರಿ ಇಲ್ಲಿ SBI ದಲ್ಲೂ ಹೋದಾಗ ನಮ್ಗೆ ಏನು ಕೇಳ್ತಾರೆ ರೀ? ಸೊ ಐಡೆಂಟಿಟಿ ಪ್ರೂಫ್ ಕೇಳ್ತಾರೆ. ಸೊ ನೆಕ್ಸ್ಟ್ ನಮಗೆ ಪಾಸ್ಬುಕ್ ಕ್ರಿಯೇಟ್ ಮಾಡಿಕೊಡ್ತಾರೆ. ಸೊ ಬೇರೆದವ್ರು ಬಂದರೆ ಸಹಿ ಮಾಡಿದ್ರೆ ನಮ್ಗೆ ದುಡ್ಡು ಕೊಡೋದಿಲ್ಲ. ಸೊ ಈ ಥರ ಎಲ್ಲ ನಮಗೆ ಫೆಸಿಲಿಟೀಸ್ ಇರಬೇಕಾದ್ರೆ ಇದಕ್ಕೆಲ್ಲ ನಾವೇನಂತ ಹೇಳ್ತೀವಿ ರೀ? ಸೆಕ್ಯೂರಿಟಿ ಲೋನ್ಸ್ ಅಂತ ಹೇಳ್ತೀವಿ. ಅಂದರೆ ಸೆಕ್ಯೂರ್ಡ್ ಆಗಿರುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ. ಆಯಾ ಪರ್ಟಿಕ್ಯುಲರ್ ಪರ್ಸನ್ಸ್ ಬಂದಾಗ ಮಾತ್ರ ನಿಮಗೆ ಲೋನ್ಸ್ ಆಗಲಿ ಅಥವಾ ಮತ್ತೊಂದಾಗಲಿ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ. ಬಟ್ ನೀವು ಆ ಪರ್ಸನ್ ಬರಲಿಲ್ಲ, ಆ ಪರ್ಸನ್ ಬದಲಿ ಯಾರೋ ಫೇಕ್ ಪರ್ಸನ್ ಬಂದ ಅಂತಂದರೆ ಅವ್ರಿಗೆ ಅವರು ಕೊಡೋದಿಲ್ಲ. ಬಿಕಾಸ್ ಸೆಕ್ಯೂರಿಟಿ ನಮಗೆ ಮೇಂಟೈನ್ ಮಾಡಬೇಕಾಗಿರುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಸೆಕ್ಯೂರಿಟಿ ಲೋನ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ಡೆಪಾಸಿಟ್ಸ್. ಡೆಪಾಸಿಟ್ಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಅ ಸಬ್ ಗ್ರೂಪ್ ಅಂಡರ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸಲ್ಲಿ ಏನು ನಾವು ಪ್ರೈಮರಿ ಗ್ರೂಪ್ಸಲ್ಲಿ ಓದಿದ್ದೀವಲ್ಲ, ಅದ್ರ ಕೆಳಗಡೆ ಬರ್ತಕ್ಕಂತಹ ಒಂದು ಆ್ಯಕ್ಷನ್ ಏನಪ್ಪ ಅಂತಂದರೆ
ಈ ಒಂದು ಡೆಪಾಸಿಟ್ಸ್. ಓಕೆನಾ. ಕ್ರಿಯೇಟ್ ಆಲ್ ಡೆಪಾಸಿಟ್ಸ್ ಅಕೌಂಟ್ ಅಂಡರ್ ದಿಸ್ ಗ್ರೂಪ್ಸ್. ಫಾರ್ ಎಕ್ಸಾಂಪಲ್ ಟೆಲಿಫೋನ್ ಡೆಪಾಸಿಟ್ಸ್ ಅಕೌಂಟ್, ಎಲೆಕ್ಟ್ರಿಸಿಟಿ ಡೆಪಾಸಿಟ್ ಅಕೌಂಟ್, ಶೋರೂಮ್ ಡೆಪಾಸಿಟ್ ಅಕೌಂಟ್ಸ್. ಸೊ ಒಂದೇ ಕಡೆ ನಾವು ಎಲ್ಲ ಏನು ಮಾಡ್ಬೋದು ರೀ, ಈ ಒಂದು ಡೆಪಾಸಿಟ್ಗಳನ್ನು ನಾವು ಮಾಡ್ಕೋಬೋದು. ಅಂದರೆ ಎಲ್ಲ ಡೆಪಾಸಿಟ್ ಅಕೌಂಟ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ನಾವು ಟೆಲಿಫೋನ್ ಡೆಪಾಸಿಟ್ ಮಾಡ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಡೆಪಾಸಿಟ್ ಅಕೌಂಟ್ಸನ್ನು ನಾವು ಮೇಂಟೈನ್ ಮಾಡ್ಬೋದು. ಒಂದೇ ಗ್ರೂಪಲ್ಲಿ ನಾವು ಇದೆಲ್ಲ ಡೆಪಾಸಿಟ್ಗಳನ್ನು ನಾವು ಡಿಸ್ಕಷನ್ ಮಾಡ್ಬೋದು ಅಥವಾ ಸೇವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಬ್ಯಾಂಕ್ OD ಅಕೌಂಟ್ಸ್. ಬ್ಯಾಂಕ್ OD ಅಕೌಂಟ್ಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಅ ಸಬ್ ಗ್ರೂಪ್ ಅಂಡರ್ ಲೋನ್ಸ್ ಆರ್ ಲಿಯಾಬಿಲಿಟೀಸ್. ಸೊ ಲಿಯಾಬಿಲಿಟೀಸ್ ಅಥವಾ ಲೋನ್ಸ್ ಕೆಳಗಡೆ ಈ ಒಂದು ಬ್ಯಾಂಕ್ OD ಅಕೌಂಟ್ಸ್ ಅಂತ ಬರುತ್ತೆ. ಇಟ್ ಹ್ಯಾಸ್ ಅನ್ ಅಲಿಯಾಸ್ ನೇಮ್ ಕಾಲ್ಡ್ ಬ್ಯಾಂಕ್ OCC ಅಕೌಂಟ್. ಸೊ ಅಲಿಯಾಸ್ ಅಂತಂದ್ರೆ ಏನ್ರಿ, ಅನದರ್ ನೇಮ್ ಆಫ್ ಅಂದಂಗೆ. ಸೊ ಇವಾಗ ಹೇಳ್ತಿರ್ತಾರೆ ನೋಡ್ರಿ, ಸೊ ರಾಮ್ ಅಲಿಯಾಸ್ ಈ ಥರ ಹೇಳ್ತಿರ್ತಾರೆ ತಾನೆ. ಸೊ ಇದು ಅಂದರೆ ಈ ಒಂದಕ್ಕೆ ಇನ್ನೊಂದು ಹೆಸರನ್ನ ಕರಿತಾ ಇರ್ತೀವಿ. ಒಂದು ಪರ್ಸನ್ಗೆ ಅಥವಾ ಒಂದು ಥಿಂಗ್ಗೆ ನಾವೇನು ಹೇಳ್ತೀವಿ, ಎರಡು ನೇಮ್ ಕರಿತಾ ಇರ್ತೀವಿ. ಅದಕ್ಕೆ ನಾವು ಅಲಿಯಾಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಸೊ ಕ್ರಿಯೇಟ್ ಆಲ್ ಲೋನ್ ಅಕೌಂಟ್ಸ್ ಬಾರೋಡ್ ಬೈ ದ ಕಂಪನಿ ಫಾರ್ ದ ಪರ್ಪಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂಡರ್ ದಿಸ್ ಗ್ರೂಪ್. ಓಕೆ. ಸೊ ಇಟ್ ಹ್ಯಾಸ್ ಅನ್ ಅಲಿಯಾಸ್ ನೇಮ್ ಕಾಲ್ಡ್, ಅಲಿಯಾಸ್ ನೇಮ್ ಏನಂತ ಕರೀತಾರೆ ರೀ ಇದಕ್ಕೆ, ಒಂದು ಬ್ಯಾಂಕ್ OD ಅಕೌಂಟ್ಸ್ಗೆ ಬ್ಯಾಂಕ್ OCC ಅಕೌಂಟ್ಸ್ ಅಂತಲೂ ಕರೀತಾರೆ. ಸೊ ಕ್ರಿಯೇಟ್ ಆಲ್ ಲೋನ್ ಅಕೌಂಟ್ಸ್ ಬಾರೋಡ್ ಬೈ ದ ಕಂಪನಿ ಫಾರ್ ದ purpose of working capital under this group. So for example SBI OD accounts, AB OCC accounts, etc. So these are the examples of bank OD accounts. Next provisions. ಅಂದ್ರೆ ಏನ್ರಿ, so this is also another subgroup of primary group. So provisions it is also subgroup under the current liabilities ಕೆಳಗಡೆ provision ಅನ್ನೋ ಒಂದು subgroup ಇರುತ್ತೆ. So create all provisions accounts set aside from this profits to meet any unpaid expenditure of the current year of unforeseen losses of future years under this group. For example, provision for sales tax, provision for bad debits, etc. So these are the provisions of the subgroup of current liabilities. Next subgroup is sundry debtors. So what is meant by sundry debtors? This is a subgroup under current assets. Create all customers accounts of the company under this group. So these accounts are also called as account receivable accounts. So sundry debtors ಅನ್ನೋದು ಬಹಳ ಇಂಪಾರ್ಟೆಂಟ್ subgroup ರೀ ಇದು. ಸೊ ದಿಸ್ ಈಸ್ ಅ subgroup ಅಂಡರ್ ಎದ್ರಲ್ಲಿ ಯಾವ ಒಂದು ಪ್ರೈಮರಿ ಗ್ರೂಪ್ ಅಂಡರ್ ಬರುತ್ತೆ, ಇದು ಕರೆಂಟ್ ಅಸೆಟ್ಸ್ ಅನ್ನೋ ಒಂದು ಪ್ರೈಮರಿ ಗ್ರೂಪಲ್ಲಿ. ಅದ್ರ ಕೆಳಗಡೆ ಅದರ ಒಂದು ಸಬ್ ಗ್ರೂಪ್ ಯಾವುದ್ರಿ, ಈ ಒಂದು ಸಿಂಡ್ರಿ ಡೆಬ್ಟರ್ಸ್ ಅಂತ ಇರುತ್ತೆ. ಸೊ ಇದೇನು ಮಾಡುತ್ತೆ, ಕ್ರಿಯೇಟ್ ಆಲ್ ಕಸ್ಟಮರ್ಸ್ ಅಕೌಂಟ್ಸ್ ಆಫ್ ದ ಕಂಪನಿ ಅಂಡರ್ ದಿಸ್ ಗ್ರೂಪ್ಸ್. ಸೊ ದೀಸ್ ಅಕೌಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅಕೌಂಟ್ ರಿಸೀವೇಬಲ್ ಅಕೌಂಟ್ಸ್. ಸೊ ವಾಟ್ ಇಸ್ ದ್ಯಾಟ್, ಇದಕ್ಕೇನಂತ ಹೇಳ್ತಾರೆ, ನಾವು ಇನ್ನೊಂದು ಹೆಸರು ಏನಂತ ಹೇಳ್ತೀವಿ, ಅಲಿಯಾಸ್ ನೇಮ್. ಸೊ ವಾಟ್ ಇಸ್ ಇಟ್ ಕಾಲ್ಡ್, ರಿಸೀವೇಬಲ್ ಅಕೌಂಟ್ಸ್ ರಿಸೀವೇಬಲ್ ಅಕೌಂಟ್ಸ್ ಅಂತ ಹೇಳ್ತೀವಿ. Next subgroup is bank accounts. This is also subgroup of current assets. Create all bank current accounts under this groups. ಏನು ಕರೆಂಟ್ ಆಗಿ ವರ್ಕಿಂಗ್ ಅಲ್ಲಿ ಇರುತ್ತಲ್ಲ ಆ ಒಂದು ಅಕೌಂಟ್ ಗ್ರೂಪ್ ಅನ್ನ ನಾವು ಇದರಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ನಾವು ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಏನಪ್ಪ, SBI ಕರೆಂಟ್ ಅಕೌಂಟ್, ಕೆನರಾ ಬ್ಯಾಂಕ್ ಅಕೌಂಟ್ ಎಟ್ಸೆಟ್ರಾ. ಸೊ SBI ಕರೆಂಟ್ ಅಕೌಂಟ್ ಆಗಿರಲಿ ಅಥವಾ ಕೆನರಾ ಬ್ಯಾಂಕ್ ಆಗಿರಲಿ, ಸೊ ಇವೆಲ್ಲವುಗಳನ್ನು ನಾವು ಈ ಒಂದು ಬ್ಯಾಂಕ್ ಅಕೌಂಟಲ್ಲಿ ನಾವು ನೋಡ್ತೀವಿ. ಸೊ ಇನ್ ಕೇಸ್ ಆಫ್ ಸೇಲ್ ಪ್ರಾಪರ್ಟಿ, ಸೊ in case of sole proprietary concerns also creates bank savings accounts under these groups. ಸೊ ಏನಾದರೂ ಇವಾಗ ಪ್ರಾಪರ್ಟಿ ಇರುತ್ತೆ ನೋಡ್ರಿ, ಸೊ ಯಾವ ಥರ ಅವ್ರದ್ದು ಓನ್ ಇರುತ್ತೆ, ಸೊ ಪ್ರಾಪರ್ಟಿ ಇರುತ್ತೆ. ಸೊ ಆ ಒಂದು ಥರ ಅದನ್ನು ನಾವೇನು ಮಾಡ್ಬೋದು ರೀ, ಒಂದು ಸಪ್ರೇಟ್ ಒಂದು ಬ್ಯಾಂಕಲ್ಲಿ ನಾವು ಅಕೌಂಟ್ನ ಕ್ರಿಯೇಟ್ ಮಾಡಿ ಸೇವಿಂಗ್ಸ್ನ ನಾವು ಮಾಡ್ಬೋದು. ಸೊ ಈ ಒಂದು ಸೇವಿಂಗ್ಸ್ನ ಮಾಡ್ಬೇಕಂತಂದರೆ ನಾವು ಯಾವ ಗ್ರೂಪಿಗೆ ಹೋಗ್ಬೇಕು ರೀ, ಈ ಒಂದು ಕರೆಂಟ್ ಅಸೆಟ್ಸ್ ಗ್ರೂಪಿಗೆ ಹೋಗಬೇಕು. ಬ್ಯಾಂಕ್ ಅಕೌಂಟ್ಸ್ ಅನ್ನೋದು, ಸೊ ಇಟ್ ಈಸ್ ಅ ಸಬ್ ಗ್ರೂಪ್ ಆಫ್ ಕರೆಂಟ್ ಅಸೆಟ್ಸ್. ಓಕೆನಾ. ಕರೆಂಟ್ ಅಸೆಟ್ಸ್ ಸಬ್ ಗ್ರೂಪ್ ಯಾವುದ್ರಿ, ಬ್ಯಾಂಕ್ ಅಕೌಂಟ್ಸ್. ಸೊ ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್.
ಕ್ಯಾಶ್ ಇನ್ ಹ್ಯಾಂಡ್ ಅಂತಂದ್ರೇನು? ದಿಸ್ ಇಸ್ ಅ ಸಬ್ ಗ್ರೂಪ್ ಅಂಡರ್ ದ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಕೆಳಗಡೆ ಬರ್ತಕ್ಕಂತಹ ಸಬ್ ಗ್ರೂಪ್ ಯಾವ್ದ್ರಿ? ಕ್ಯಾಶ್ ಇನ್ ಹ್ಯಾಂಡ್. ದೇರ್ ಇಸ್ ಆಲ್ರೆಡಿ ಒನ್ ಸಿಸ್ಟಮ್ ಡಿಫೈನ್ಡ್ ಕ್ಯಾಶ್ ಅಕೌಂಟ್ ಅಂಡರ್ ದಿಸ್ ಗ್ರೂಪ್ಸ್. ಸೊ need not to be create cash account under this group. If necessary, the user should create a petty cash account under this group. ಸೊ ಇದು ಆಲ್ರೆಡಿ ನಮಗೆ ಪ್ರೈಮರಿ ಗ್ರೂಪಲ್ಲಿ ಇರುತ್ತೆ. ಸೊ ನಮಗೆ ಇದನ್ನು ಜಸ್ಟ್ ಇದು ಆಟೋಮೆಟಿಕ್ಲಿ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ನಾವು ಇದನ್ನು ಹೊಸದಾಗಿ ಕ್ರಿಯೇಟ್ ಮಾಡಬೇಕಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನು ನಾವೇನು ಮಾಡ್ಬೋದು ರೀ? ಕ್ಯಾಶ್ ಇನ್ ಹ್ಯಾಂಡ್ ನಮ್ಗೆ ಏನಾದರೂ ಬೇಕು ಅಂತಂದರೆ ಇಫ್ ನೆಸೆಸರಿ ದ ಯೂಸರ್ ಶುಡ್ ಕ್ರಿಯೇಟ್ ಪೆಟ್ಟಿ ಕ್ಯಾಶ್ ಅಕೌಂಟ್ ಅಂಡರ್ ದಿಸ್ ಗ್ರೂಪ್. ಸೊ ಈ ಒಂದು ಗ್ರೂಪ್ ಬೇಕು ಅಂತಂದ್ರೂ ಸಹ ನಾವೇನು ಮಾಡ್ಬೋದು? ಯೂಸರ್ ಆಗಿರ್ತಕ್ಕಂಥ ನಾವು ಅದನ್ನು ನಾವು ಪೆಟ್ಟಿ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಈ ಒಂದು ಕ್ಯಾಶ್ ಇನ್ ಹ್ಯಾಂಡ್ ಅಕೌಂಟಲ್ಲಿ, ಅಂದರೆ ಈ ಕ್ಯಾಶ್ ಇನ್ ಹ್ಯಾಂಡ್ ಗ್ರೂಪಲ್ಲಿ ಕೆಳಗಡೆ ಸಬ್ ಗ್ರೂಪಲ್ಲಿ ನಾವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಆರ್ ಅಸೆಟ್ಸ್. This is a subgroup under current assets. Create all loans and advance accounts that are given by the company to staff, members or outsiders under this group. For example, loan to accountant, loan to salesman. ಸೊ ನಾವು ಏನಾದರೂ ಇವಾಗ ಅಕೌಂಟೆಂಟ್ಗಾಗಿರ್ಬೋದು ಅಥವಾ ಸೇಲ್ಸ್ಮನ್ಸ್ಗಾಗಿರ್ಬೋದು ಅಥವಾ ಸೂಪರ್ವೈಸರ್ಸ್ಗಾಗಿರ್ಬೋದು, ಸೊ ಏನಾದರೂ ನಾವು ಅಡ್ವಾನ್ಸ್ ಲೋನ್ ಕೊಟ್ಟಿದ್ವಿ ಅಂತ ಅಂದ್ಕೊಳ್ರಿ. ಸೊ ಆವಾಗ ಈ ಒಂದು ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಈ ಒಂದು ಫೋಲ್ಡರಲ್ಲಿ, ಈ ಒಂದು ಗ್ರೂಪಲ್ಲಿ ನಾವು ಅವರ ನೇಮ್ಸ್ನ ನಾವು ಮೆನ್ಷನ್ ಮಾಡಿ ಅವರ ಡೀಟೇಲ್ಸನ್ನು ನಾವು ಮೆನ್ಷನ್ ಮಾಡ್ತಾ ಹೋಗ್ಬೋದು. ದಿಸ್ ಇಸ್ ಅ ಸಬ್ ಗ್ರೂಪ್ ಅಂಡರ್ ದಿ ವಾಟ್? ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅನ್ನೋ ಒಂದು ಪ್ರೈಮರಿ ಗ್ರೂಪ್ ಕೆಳಗಡೆ ಸಬ್ ಗ್ರೂಪ್ ಯಾವುದ್ರಿ? ಈ ಒಂದು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಬರುತ್ತೆ. ಸೊ ದಿಸ್ ಈಸ್ ದಿ ವಾಟ್? ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟು ವಾಟ್? ದಟ್ ಆರ್ ಗಿವನ್ ಬೈ ದಿ ಕಂಪನಿ ಟು ಸ್ಟಾಪ್. ಸೊ ಕಂಪನಿ ಕಡೆಯಿಂದ ಏನು ಲೋನ್ ತೊಗೊಂಡಿರ್ತೀವಲ್ಲ ಅದಕ್ಕೆ ನಾವು ಆ ಒಂದು ಡೀಟೇಲ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡ್ಬೋದು. ಸೊ ದೀಸ್ ಆರ್ ದಿ ವಾಟ್? ದೀಸ್ ಆರ್ ದಿ ಸಬ್ ಗ್ರೂಪ್ ಆಫ್ ವಾಟ್? ಸಬ್ ಗ್ರೂಪ್ ಆಫ್ ಪ್ರಿಡಿಫೈನ್ಡ್ ಗ್ರೂಪ್. ಸೊ ಈ ಒಂದು 13 ಗ್ರೂಪ್ಸ್ ಏನಿದಾವಲ್ರಿ, ಇವಕ್ಕೆಲ್ಲ ನಾವು ಸಬ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಸೊ ನಾವು ಆಲ್ರೆಡಿ ಪ್ರೈಮರಿ ಗ್ರೂಪ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಸಬ್ ಗ್ರೂಪ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ಒಂದು ಪ್ರೈಮರಿ ಗ್ರೂಪ್ ಮತ್ತು ಸಬ್ ಗ್ರೂಪ್ ಎರಡೂ ಸೇರಿ ಏನಾಗುತ್ತೆ ರೀ? ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಅಂತ ಹೇಳ್ತಾರೆ ಇವಕ್ಕೆ. ಸೊ ಟ್ಯಾಲಿ ಒಂದು ಸಾಫ್ಟ್ವೇರಲ್ಲಿ ಇವೆಲ್ಲ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇರ್ತಾವ್ರಿ. ಸೊ ಒಂದೊಂದಾಗಿ ಯೂಸ್ ಮಾಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇವೆಲ್ಲ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇರ್ತಾವ್ರಿ. ಒಂದೊಂದಾಗಿ ನೀವೇನು ಮಾಡ್ತಾ ಹೋಗ್ರಿ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ರಿ. ಸೊ ಈ ಕ್ರಿಯೇಟರ್ಸ್ ಅಂದರೆ ಏನಂತ ಗೊತ್ತಿಲ್ಲ ಅಂತಂದರೆ ನಿಮಗೇನು ಮಾಡಲಿಕ್ಕೆ ಬರಲ್ಲ. ಅಂದರೆ ಅದ್ರ ಬಗ್ಗೆ ಮೀನಿಂಗ್ ಗೊತ್ತಿರಬೇಕು. ಅದು ಮೀನಿಂಗ್ ಗೊತ್ತಿದ್ದಾಗ ನೀವು ಅದನ್ನು ಮಾಡ್ಕೊಳ್ತಾ ಹೋದಾಗ ನಿಮ್ಗೆ ಅದ್ರ ಬಗ್ಗೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಸೊ ಇದನ್ನು ನಿಮಗೆ ಎಕ್ಸಾಮ್ಸಲ್ಲೂ ಸಹ ಭಾಳ ಸರ್ತಿ ಕೇಳಿದ್ದಾರೆ ರೀ. ಸೊ ಕೇಳಿದಾಗ ನೀವು ಇದನ್ನು ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಭಾಳ ಸರ್ತಿ ಕೇಳಿದ್ದಾರೆ ರೀ. 5 ಮಾರ್ಕ್ಸಿಗೆ ಕೇಳಿದ್ದಾರೆ, ಕೆಲವೊಂದು ಸರ್ತಿ 15 ಮಾರ್ಕ್ಸಿಗೂ ಕೇಳಿದ್ದಾರೆ ರೀ. ಸೊ ಅದರಿಂದ ಈ ಒಂದು ಚಾರ್ಟನ್ನು ನೀವು ಹಾಕಿರಿ. ಸೊ ಈ ಥರ ಚಾರ್ಟನ್ನು ನೀವು ಹಾಕಿದಾಗ ಸೊ ಈ ಒಂದು ಕ್ವಶನನ್ನು ನೀವು ಒಂದು ಸ್ವಲ್ಪ ಟೈಮ್ ಕೊಟ್ಟು ಓದ್ಕೊಳ್ರಿ. ಬಿಕಾಸ್ ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ ರೀ. ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಪ್ರೀ ಡಿಫೈನ್ಡ್ ಗ್ರೂಪ್ಸ್. ಓಕೆನಾ? ದಿಸ್ ಕಂಪ್ಲೀಟ್ಸ್ ಯುವರ್ ಎಕ್ಸ್ಪ್ಲನೇಷನ್ ಆಫ್ ಪ್ರೀ ಡಿಫೈನ್ಡ್ ಗ್ರೂಪ್ಸ್. ನೆಕ್ಸ್ಟು ಗ್ರೂಪನ್ನು ಹೇಗೆ ಕ್ರಿಯೇಟ್ ಮಾಡೋದು, ಸಿಂಗಲ್ ಗ್ರೂಪ್ ಹೇಗೆ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟು ಈ ಒಂದು ಯಾವುದ್ರಿ? ಸೊ ಲೆಜರ್ನ ಹೇಗೆ ಕ್ರಿಯೇಟ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಇವಾಗ ಇದು ಇಲ್ಲಿಗೆ ನಿಮಗೆ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಟಾಪಿಕ್ ಮುಗಿಯುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಗ್ರೂಪನ್ನು ಹೇಗೆ ಕ್ರಿಯೇಟ್ ಮಾಡೋದು, ಸೊ ಹೇಗೆ ನಾವು ವೋಚರ್ನ ಕ್ರಿಯೇಟ್ ಮಾಡ್ತೀವಿ, ಹೇಗೆ ನಾವು ಲೆಜರ್ನ ಕ್ರಿಯೇಟ್ ಮಾಡ್ತೀವಿ, ಸೊ ವೋಚರ್ ಎಂಟ್ರಿ ಹೇಗೆ ಮಾಡ್ತೀವಿ, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಸೊ ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಳ್ರಿ. ಓಕೆನಾ? ಥ್ಯಾಂಕ್ ಯು.